ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಯುವ ಕುಕಿಂಗ್ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಭೋಗಿಯ ಶುಭಾಶಯಗಳು. ಇವತ್ತಿನ ರೆಸಿಪಿಯು ಬಜ್ಜಿ ಪಲ್ಯ ಆಗಿರುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬಜ್ಜಿ ಪಲ್ಯ. ಯಾವಾಗಲೂ ಸಂಕ್ರಾಂತಿಗೆ ಮಾಡೋದು. ವಿವಿಧವಾದ ಬೇಳೆ ಮತ್ತು ವಿವಿಧವಾದ ಸೊಪ್ಪನ್ನು ಇದರಲ್ಲಿ ಯೂಸ್ ಮಾಡುತ್ತೇವೆ. ತಿನ್ನೋಕ್ಕೆ ಅಬ್ಬಬ್ಬ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ ಹೆಸರುಬೇಳೆ ಕಾಳು ಮತ್ತು ಮಡಿಕೆ ಕಾಳು ಮತ್ತು ಕಡಲೆ ಬೇಳೆ ಮತ್ತು ಕಡಲೆ ಬೀಜ ಮತ್ತು ಸ್ವಲ್ಪ ಹುರುಳಿಕಾಳು, ಬಟಾಣಿ ಕಾಳು ಮತ್ತು ತೊಗರಿಬೇಳೆ ಮತ್ತು ಇದರಲ್ಲಿ ಅವರೆಕಾಳು ಬೇಳೆ, ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು 3 to 4 hour ನೆನೆಯೋಕ್ಕೆ ಇಟ್ಬಿಡೋము. ನೋಡಿ ಫ್ರೆಂಡ್ಸ್, ಇವಾಗ ನೆಂದಿದೆ. ಇದನ್ನು ಇವಾಗ ಕುಕ್ಕರಿಗೆ ಹಾಕ್ಕೊಳ್ಳೋము. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ನಾವಿಬ್ಬರೇ ಮನೇಲಿರೋದ್ರಿಂದ ನಮಗೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಒಂದು 50% ತೊಗೋತಿದ್ದೀನಿ ಇದರಲ್ಲಿ. ಇದಕ್ಕೆ ಇವಾಗ ನಾವು 1-2 ವಿಸಿಲ್ ಆಗೋವರೆಗೆ ಇಡೋಣ. ಕಟ್ ಮಾಡಿದಂತಹ ಎಲ್ಲ ತರಹದ ಸೊಪ್ಪುಗಳನ್ನು ಅದರಲ್ಲಿ ಕುಕ್ಕರಿಗೆ ಹಾಕಿ, ಒಂದು ಟೊಮೆಟೊ, ಚೆನ್ನಂಗಿ ಬೇಳೆ, ಉದ್ದಿನ ಬೇಳೆ ಹಾಕಿ 1-2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ 1-2 to 4 ವಿಸಿಲ್ ಆಗೋವರೆಗೆ ವೇಟ್ ಮಾಡಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಇವಾಗ ನಾವು ಈ ಥರ ಮ್ಯಾರಿನೇಟ್ ಮಾಡಿಕೊಂಡು ಒಂದು ಮ್ಯಾಶರ್ ತಗೊಂಡು ಇದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋము. ನೀವು ನೋಡ್ಬೋದು, ಇವಾಗ ಕಂಪ್ಲೀಟಾಗಿ ಮ್ಯಾಶ್ ಆಗಿದೆ. ಇದನ್ನು ಒಂದು ಪಾತ್ರೆ ತಗೊಂಡು 1-2 to 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋము. ಎಣ್ಣೆ ಕಾದಿದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಇವಾಗ ಇದರಲ್ಲಿ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳೋము. ಬಿಳಿಯಾದ ಎಳ್ಳನ್ನು ಹಾಕ್ಕೊಳ್ಳೋము. ಹಾಕಿದ್ಮೇಲೆ ಸ್ವಲ್ಪ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋము. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೊಟ್ಟಿದ್ದಂಥ ಬೆಳ್ಳುಳ್ಳಿಯನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋము. ಇದಕ್ಕೆ ಮಿಕ್ಸಿ ಮಾಡಿದಂತಹ ಒಂದು 8ರಿಂದ 10 ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳೋము. ಗ್ರೀನ್ ಮೆಣಸಿನ್ಕಾಯಿ ನೋಡಿ. ಇವಾಗ ಕಟ್ ಮಾಡಿದಂತಹ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಳ್ಳೋము. 1 ಕಟ್ ಈರುಳ್ಳಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಸೊಪ್ಪು ಇದರಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ. ಈ ಥರ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋము. ನೀವು ಇದರಲ್ಲಿ ಎಸಫೋಟಿಡಾ ಹಿಂಗನ್ನು ಆ್ಯಡ್ ಮಾಡ್ಕೋತಿದ್ರೆ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನನ್ನ ಕಡೆ ಇಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಮತ್ತು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋము. ಹಾಕಿ 1-2 to 4 ಮಿನಿಟ್ ಆಗೋವರೆಗೂ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋము. ಇದರಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರನ್ನು ಹಾಕ್ಕೊಳ್ಳೋము. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋము. ಹಾಕಿ ಈ ಥರ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋము. ನೋಡಿ, ಆಲ್ಮೋಸ್ಟ್ ಬೆಂದಿದೆ, ಚೆನ್ನಾಗಿ ರೆಡಿಯಾಗಿದೆ ಇದು. ಇದಕ್ಕೆ ನಾವು ಸೊಪ್ಪು ಸಾಂಬಾರು ರೆಡಿ ಮಾಡಿದಂತಹ ಮತ್ತು ಬೇಳೆಗಳ ಸಾಂಬಾರು ಮಿಕ್ಸ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳೋము. ಈ ಥರ ಹಾಕಿಬಿಟ್ಟು ಇವಾಗ ನಾವು ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ತಿನ್ನೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ನೀವು ಕೂಡ ನೋಡ್ಬೋದು. ನೋಡಿ, 1-2 ಬಾಯ್ಲ್ ಬಂದಿದೆ ಇವಾಗ. ಇದಕ್ಕೆ ಸಖತ್ತಾಗಿ ಕಾಣ್ತಿದೆ ಇದು. ನಮ್ಮ ಉತ್ತರ ಕರ್ನಾಟಕ ಕಡೆ ಇದನ್ನು ನಾವು ಸಜ್ಜಿ ರೊಟ್ಟಿ ಜೊತೆ ತಿಂತೇವೆ. ಕ್ರಿಪ್ಸಿ ಆಗಿರುವ ಸಜ್ಜಿ ರೊಟ್ಟಿ ಜೊತೆ ತಿಂತೇವೆ. ಇದು ನೋಡಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.